ಇದು ಒಂದು ಕಡೆಗಾದರೆ ಇನ್ನು ದಸರಾದ ಬಗ್ಗೆ ಮಾತಾಡಲೇಬೇಕು. ಇನ್ನು 23 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ, 23 ದಿನಗಳು. ಆದರೆ ಈ ಮಾತಿನ ಸರಣಿ ಇನ್ನೂ ಕೂಡ ಮುಂದುವರೆದಿದೆ. ಯದುವೀರವರು ಏನು ಹೇಳಿದರು ಅದನ್ನು ಬೇರೆ ರೀತಿಯಲ್ಲೇ ಅರ್ಥೈಸಲಾಗಿತ್ತು. ಈಗ ಯದುವೀರ್ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಇನ್ನು BJPಯವರ ಮಾತುಗಳಿಗೆ ಅವರದ್ದೇ ಪಕ್ಷದ H. ವಿಶ್ವನಾಥ್ ಕಿಡಿಕಾರಿದ್ದಾರೆ. ಜೊತೆಗೇನೆಂದರೆ ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಈ ದಸರಾ ಉದ್ಘಾಟನೆಯ ಕತೆ ಎಲ್ಲಿಂದ ಎಲ್ಲಿ ತನಕ ಬಂದು ನಿಂತಿದೆ, ಬನ್ನಿ ನೋಡ. ಹಸುವಿನ ಮಾಂಸವನ್ನ ತಿಂತಾರೆ, ನಂದಿ ಪೂಜೆನ ಹೆಂಗ್ ಮಾಡ್ತಾರೆ? ದನದ ಮಾಂಸ ಮಾರ್ತಾ ಇರೋರು ಯಾರು? ಬಿಜೆಪಿ ಲೀಡರ್ಸ್. ಅರಿಶಿನ ಕುಂಕುಮಧಾರಿಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸಿಕೊಳ್ತಾಳ. ಸುಮ್ಮನೆ ಯಾಕ್ರೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಏನೇನೋ ಮಾತಾಡ್ತಾರೆ. ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದು. ಏನ್ ಮಾಡ್ಬೇಕು ಅಂತಿದ್ದೀರಿ ಮೈಸೂರಿನಲ್ಲಿ? ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರುತ್ತೆ. ಬಾನು ಮುಷ್ತಾಕ್ ಅವರ ಆಯ್ಕೆ ಚರ್ಚೆ ಅದೆಲ್ಲೆಲ್ಲಿಗೆ ಹೋಗಿ ಮುಟ್ತಿದೆ. ಇದೇ ಮಾತಿನ ಯುದ್ಧ ಚಾಮುಂಡಿ ಆಸ್ತಿ ವಿಚಾರಕ್ಕೂ ತಿರುಗಿತ್ತು. ಈ ನಡುವೆ ನಿನ್ನೆಷ್ಟೇ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಗೋಮಾಂಸ ತಿನ್ನುವ ಬಾನು ಮುಷ್ತಾಕ್ ಅದ್ಹೇಗೆ ನಂದಿ ಪೂಜೆ ಮಾಡ್ತಾರೆ ಅಂತ ಪ್ರಶ್ನಿಸಿದ್ರು. ಈ ಮಾತಿಗೆ ಕೆರಳಿರೋ H. ವಿಶ್ವನಾಥ್ ದೇಶದಲ್ಲಿ ಗೋಮಾಂಸ ರಫ್ತು ಮಾಡೋದೇ ಬಿಜೆಪಿ ಅಂತ ಹೇಳಿದ್ದಾರೆ. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗ್ ಮಾಡಕ್ತಾರೆ ಅವರು? ನಂದಿ ಪೂಜೆನ ಹೆಂಗ್ ಮಾಡ್ತಾರೆ? ಅಶೋಕ್, ಇಟ್ಸ್ ಶೇಮ್ ಆನ್ ದ ಪಾರ್ಟ್ ಆಫ್ ಮಿಸ್ಟರ್ ಅಶೋಕ್ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ಅವಳಿಗೆ ಏನ್ರಿ ಇದೆಲ್ಲ? ಚೇ ಓ ನಾಗರಿಕ ಮನುಷ್ಯನಾಗಿ ಮಾತಾಡ್ಬೇಕು. ಗುಜರಾತಲ್ಲಿ, ಒರಿಸ್ಸಾದಲ್ಲಿ, ಗೋವಾದಲ್ಲಿ ದನದ ಮಾಂಸ ಮಾರ್ತಾ ಇರೋರು ಯಾರು? ಬಿಜೆಪಿ ಲೀಡರ್ಸ್. ಗುಜರಾತ್ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಇನ್ ದ ಬೀಫ್ ಎಕ್ಸ್ಪೋರ್ಟ್. ನಿನ್ನೆ ಹುಬ್ಬಳ್ಳಿಯಲ್ಲಿ ಪ್ರತಾಪ್ ಸಿಂಹ ಪ್ರಹಾರ ಮಾಡಿದ್ರು. ನಿಮ್ಮನ್ನ ಅಲ್ಲಾನೇ ಮಸೀದಿಗೆ ಬಿಟ್ಟಿಲ್ಲ, ನಮ್ಮ ಚಾಮುಂಡಿ ಹೇಗೆ ಕರೆಸಿಕೊಳ್ತಾರೆಂದು ಕೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ವಿಶ್ವನಾಥ್ ಜನಾಂಗೀಯ ದ್ವೇಷ ಎಂದಿದ್ದಾರೆ. ನಿಮ್ಮ ದೇವರು ನೀವು ಆರಾಧಿಸುವಂತ ಅಲ್ಲಾಹು ನಿಮ್ಮನ್ನ ಮಸೀದಿಗೆ ಬಿಟ್ಟಿಲ್ಲ. ಇನ್ನು ನಮ್ಮ ಅರಿಶಿನ ಕುಂಕುಮಧಾರಿಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸಿಕೊಳ್ತಾಳ. ನಮ್ಮ ಪ್ರತಾಪ್ ಸಿಂಹ ಬಹಳ ಪ್ರತಾಪಿಯಾಗಿ ಭಾಷಣ ಮಾಡ್ತಾ ಇಲ್ಲ. ನಿನ್ನ ಬೆತ್ತಲೆ ಇದಕ್ಕೇನೋ ಬರೀತಿದ್ನಲ್ಲಪ್ಪ ಅಂತದ್ದು. ಬೆತ್ತಲೆ ಪ್ರಪಂಚಕ್ಕೆ ಏನಾದ್ರೂ ಬುಕರ್ ಬಂತ? ಸುಮ್ಮನೆ ಯಾಕ್ರಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಏನೇನೋ ಮಾತಾಡ್ತೀರ? ಮಹಿಳೆ ಬಗ್ಗೆ ರೇಸಿಸಮ್ನ ಜಾಸ್ತಿ ಮಾಡ್ತಾ ಇದ್ದೀರ. ಇವತ್ತು ಇಡೀ ಜಗತ್ತು ರೇಸಿಸಮ್, ಜನಾಂಗೀಯ ದ್ವೇಷದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಮೈಸೂರಿನಲ್ಲಿ. ಪ್ರತಾಪ್ ಮೈಸೂರಿನ ಚರಿತ್ರೆ ಓದು ಎಂದ ವಿಶ್ವನಾಥ್. ಹಾಗಿದ್ಮೇಲೆ ನಮ್ದ್ರ ಮೇಲೆ ನಂಬಿಕೆ ಇಲ್ದೇನೆ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ತಾತ್ಸಾರ ಭಾವನೆ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ನವರ 2 ಸಾರಿ ದಸರಾದಲ್ಲಿ ಅಂಬಾರಿಯ ಮೇಲೆ ಜೊತೆಲಿ ಕೂರ್ಸ್ಕೊಂಡು ಹೋಗಿದ್ದಾರೆ. ಪ್ರತಾಪ್ ಸಿಂಹ ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದು. ಪ್ರತಾಪ್ ಸಿಂಹ ವಿಶ್ವನಾಥ್ ಮಧ್ಯೆ ಕುಂಕುಮ ಕದನ. ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಹುಡುಗ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್, ನಾವು ಬೇಡ ಅಂತ ಹೇಳಲ್ಲ. ಏನ್ ಮಾಡ್ಬೇಕು ಅಂತಿದ್ದೀರಿ ಮೈಸೂರಿನ? ನೀವು ಅರ್ಶನ ಕುಂಕುಮ ಹಾಕೊಂಬರ್ತೀಯ, ಹೂ ಮುಡ್ಕೊಂಬರ್, ಯಾರ್ರಿ ನಿಮ್ಗೆ ಇದೆಲ್ಲ? ಚೇ ಇದೇನು ನಾಗರಿಕವಾಗಿ ಮಾತಾಡಿ, ಯಾರಾದ್ರೂ ಮಾತಾಡಿ. ಬಿಜೆಪಿ ಹೊರತಾಗಿಯೂ ಜೆಡಿಎಸ್ ಕೂಡ ಬಾನು ಮುಷ್ತಾಕ್ ವಿಚಾರಕ್ಕೆ ಸಣ್ಣ ಅಪಸ್ವರವನ್ನ ಎತ್ತಿದೆ. ಸಚಿವ ರಾಮಲಿಂಗಾರೆಡ್ಡಿ ಈ ಹಿಂದಿನ ಇತಿಹಾಸ ಕೆದಕಿ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರ ಗೊಂದಲ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡಬಾರ್ದು. ಈ ವಿಚಾರದಲ್ಲಿ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಏನಾದ್ರು ರಿಸರ್ವೇಶನ್ಸ್ ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಳೆದ ವಿವಾದದಲ್ಲಿ ಮೂಡಿದೆ, ಅಷ್ಟೇ ಬಿಟ್ರೆ ಬೇರೆ ಇನ್ನೇನಿಲ್ಲ. ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಕವಿಗಳು, ಅವ್ರನ್ನ 2017ರಲ್ಲಿ ಕರೆದಾಗ ಇವ್ರು ಯಾರು ಮಾತಾಡಲಿಲ್ಲ. ಹಂಪ ನಾಗರಾಜ್ ಅವರು ಜೈನ ಧರ್ಮದ್ದು ಅಲ್ವಾ, ಅವ್ರನ್ನೂ ಕರೆದಿದ್ರು. ಮತ್ತೊಂದ್ ಕಡೆ ಡಿಕೆ ಚಾಮುಂಡಿ ಬೆಟ್ಟದ ಕುರಿತು ನೀಡಿದ್ದ ಹೇಳಿಕೆ ಬಗ್ಗೆ ರಾಜವಂಶಸ್ಥೆ ಪ್ರಮೋದಾ ದೇವಿ ಬೇಸರ ಹೊರಹಾಕಿದ್ದಾರೆ. ದೇವಸ್ಥಾನ ರಾಜಕೀಯಕ್ಕೆ ಬಳಸಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಮಾಡಿದ್ದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿ ದಸರಾ ಉದ್ಘಾಟನೆ ಸರ್ಕಾರದ ಕಾರ್ಯಕ್ರಮ, ನಮ್ಮ ದಸರಾ ಖಾಸಗಿಯಾಗಿಯೇ ನಡೆಯುತ್ತದೆ ಅಂತ ಹೇಳಿದ್ದಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ.
ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗ ಹೋಗ್ತೀವಿ. ಏನು ಗುರುದ್ವಾರಕ್ಕೆ ನಮ್ಗೆ ಹೋಗೋದೇನೋ ತಪ್ಪಿಸ್ಬೇಕಾಗ್ತದೆ ಯಾರು? ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೆ. ಯಾಕೆ ಅಂದರೆ ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತು ನಮ್ಮ ಮನೆತನದ ದೇವ್, ನಮ್ಮ ಕುಲದೇವಿ. ಅದು ಸರ್ಕಾರದ ಕಾರ್ಯಕ್ರಮ. ಅವರು ಕರೆಯೋರಿಷ್ಟ, ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಅವ್ರಿಷ್ಟ. ನಾನು ಅದಕ್ಕೇನು ಒಪಿನಿಯನ್ ಇಲ್ಲ. ದಿನ ಕಳೆದಂತೆ ದಸರಾ ಉದ್ಘಾಟನೆ ಚರ್ಚೆ ಜೋರಾಗುತ್ತಲೇ ಇದೆ. ಬಿಜೆಪಿ ನಿರಂತರವಾಗಿ ವಿರೋಧಿಸ್ತಾ ಬಂದ್ರೆ ಕಾಂಗ್ರೆಸ್ ತನ್ನ ನಿಲುವಿಗೆ ಬದ್ಧವಾಗಿ ನಿಂತಿದೆ. ರಾಮ್, TV9 ಮೈಸೂರು.